ಬಿಜೆಪಿ ಧರ್ಮಸ್ಥಳ ಯಾತ್ರೆಗೆ ಕಾಂಗ್ರೆಸ್ ಕೌಂಟರ್ ಕೊಟ್ಟಿದೆ. ಬಿಜೆಪಿ ಮತ್ತು ಜೆಡಿಎಸ್ ಧರ್ಮಸ್ಥಳ ಯಾತ್ರೆಯನ್ನ ನಡೆಸಿತು. ಈ ಯಾತ್ರೆಗೆ ಕಾಂಗ್ರೆಸ್ ಕೌಂಟರ್ ಯಾತ್ರೆ ನಡೆಸಿದೆ. ಧರ್ಮಸ್ಥಳ ಅಪಪ್ರಚಾರವನ್ನ ಖಂಡಿಸಿ ಕೈ ಶಾಸಕರು ಯಾತ್ರೆ ಕೈಗೊಂಡಿದ್ದಾರೆ. ತನ್ವೀರ್ ಸೇಠ್, ಹರೀಶ್ ಗೌಡರಿಂದ ಧರ್ಮಸ್ಥಳ ಯಾತ್ರೆ. 2,000ಕ್ಕೂ ಹೆಚ್ಚು ಜನ, 30ಕ್ಕೂ ಹೆಚ್ಚು ಬಸ್ಸು, ಕಾರ್ಗಳಲ್ಲಿ ಪ್ರಯಾಣ ಬೆಳೆಸಿದ್ದಾರೆ. ಇವತ್ತು ಧರ್ಮಸ್ಥಳದಲ್ಲಿ ವಾಸ್ತವ್ಯ ಹೂಡಲಿದ್ದಾರೆ. ನಾಳೆ ದೇವರ ದರ್ಶನವನ್ನ ಪಡೆಯಲಿದ್ದಾರೆ. ನಾಳೆ ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷರು, ಮುಖಂಡರು ಭಾಗಿಯಾಗ್ತಾರೆ. ಕಾಂಗ್ರೆಸ್ನಿಂದಲೂ ಧರ್ಮಸ್ಥಳ ಯಾತ್ರೆ, ಬಿಜೆಪಿ ಮತ್ತು ಜೆಡಿಎಸ್ ಧರ್ಮಸ್ಥಳ ಯಾತ್ರೆಯನ್ನ ಕೈಗೊಳ್ತು. ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ, ಧರ್ಮಸ್ಥಳದ ಬಗ್ಗೆ ನಡೀತಾ ಇರೋ ಅಪಪ್ರಚಾರವನ್ನ ಖಂಡಿಸಿ ಧರ್ಮಸ್ಥಳ ಯಾತ್ರೆಯನ್ನ ನಡೆಸಿತು. ಅದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಕೂಡ ಯಾತ್ರೆ ನಡೆಸ್ತಾ ಇದೆ. ಇನ್ನು ಮುಂದೆ ಯಾವುದೇ ರೀತಿ ಕಳಂಕ ಈ ಶ್ರದ್ಧಾ ಕೇಂದ್ರಕ್ಕೆ ಬರುವಂತದ್ದಾಗಬಾರ್ದು ಅಂತ ಅಂದ್ಬಿಟ್ಟು ಆ ಭಗವಂತನ ಹತ್ರ ಬೇಡ್ಕೊಂಡ್ಬರ್ತೀವಿ. ನಾವೆಲ್ಲರನ್ನೂ ಒಟ್ಟಾಗಿ ಹೋಗ್ತಾ ಇದ್ದೀವಿ. ನಾವು ಇವತ್ತು ಧರ್ಮ ವಿಜಯ ಯಾತ್ರೆ, ನಮ್ಮ ಧರ್ಮ ಕೇಂದ್ರ, ಶ್ರದ್ಧಾ ಕೇಂದ್ರದಲ್ಲಿ ಯಾವುದೇ ಥರವಾದ ಅಪಪ್ರಚಾರಗಳನ್ನ ಯಾರನ್ನು ಮಾಡಿಕೊಡ್ದು ಇನ್ನು ಅಂತ ಅನ್ನೋದನ್ನ SIT ಮುಖಾಂತರ, SIT ತನಿಖೆ ಮುಖಾಂತರ ಇಡೀ ದೇಶಕ್ಕೆ, ಇಡೀ ರಾಜ್ಯಕ್ಕೆ ತಿಳಿಸುವಂಥ ಕೆಲಸವನ್ನ ನಮ್ಮ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಹಾಗಾಗಿ ನಾವು ಧರ್ಮ ವಿಜಯ ಯಾತ್ರೆ ಮಾಡ್ತಾ ಇದ್ದೀವಿ. ಇದ್ರ ರಾಜಕೀಯ ಪ್ರೇರಿತ ಅಲ್ಲ. ಧರ್ಮಸ್ಥಳ ಶ್ರೀ ಕ್ಷೇತ್ರದ ವಿಚಾರ ಇವತ್ತು ರಾಜಕೀಯ ಕಾರಣಕ್ಕಾಗಿ ಅನೇಕರು ಅವರ ಬೇಳೆ ಬೇಯಿಸಿಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಸತ್ಯ ಸಂಗತಿಗಳನ್ನ ಹೊರತರುವಂತಹ ಪ್ರಯತ್ನ ಇವತ್ತು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ, ಅಧಿಕಾರದಲ್ಲಿರುವಂತಹ ಸರ್ಕಾರ SIT ತನಿಖೆನ ಆದೇಶ ಮಾಡಿದೆ. SIT ತನಿಖೆ ಆದೇಶ ಮಾಡಿದಂತಹ ಸಂದರ್ಭದಲ್ಲಿ ಅನೇಕರು ಇವತ್ತು ಏನು ಈ ಯಾತ್ರೆ ಕೈಗೊಂಡಿದ್ದಾರೆ ಅವರು ಸಹ ಸ್ವಾಗತನ ಮಾಡಿದ್ದಾರೆ. ಸ್ವಾಗತ ಮಾಡೋದು ಒಂದು ಕಡೆಗಾದರೆ, ತನಿಖೆಗೆ ಮುಕ್ತವಾಗಿ ನಾವು ಅವಕಾಶ ಮಾಡದೆ ಮಧ್ಯದಲ್ಲಿ ಮಧ್ಯಪ್ರವೇಶ ಮಾಡಿ ಜನರ ದಾರಿ ಮತ್ತು ಜನರ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ. ಮಂಜುನಾಥನ ಆಶೀರ್ವಾದ ಪಡೆಯುವಂಥದ್ದಕ್ಕೆ ನಮ್ಮ ಈ ಭಾಗದ ಕಾರ್ಯಕರ್ತರು ಹೋಗ್ತಾ ಇದ್ದಾರೆ. ಅವ್ರಿಗೆ ಶುಭವನ್ನು ಕೋರಕ್ಕೆ ನಾನು ಬಂದಿದ್ದೆ. ಇದಕ್ಕೆ ಕಾಂಗ್ರೆಸ್ ಯಾತ್ರೆ ಅಂತ ಹೇಳಬೇಡಿ, ಜನರ ಯಾತ್ರೆ ಇದು. ನಾವು ಯಾರ ಭಾವನೆಗಳಿಗೂ ಧಕ್ಕೆ ತರುವಂಥ ಪ್ರಯತ್ನ ನಾವು ಮಾಡಿಲ್ಲ. ಇಲ್ಲಿ ಯಾವುದೇ ಧರ್ಮದ ಹೆಸರಿನಲ್ಲಿ ಅಥವಾ ಪಕ್ಷದ ಹೆಸರಲ್ಲಿ ಯಾತ್ರೆ ಕೈಗೊಂಡಿಲ್ಲ. ಭಾವನೆಗಳನ್ನ ಸ್ಪಂದಿಸುವಂಥ ಯಾತ್ರೆ ಇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.